ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಕೊಡಬಾರದು ಅಂತ ಆರೋಪ ಇತ್ತು. ಕೊನೆಗೂ ಅವರ ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿದೆ. ಹಾಗಾಗಿ ಈಗ ರೇಣುಕಾಚಾರ್ಯ ಸೇರಿದಂತೆ ಕೆಲವರು ಅಸಮಾಧಾನಗೊಂಡಿದ್ದಾರೆ. ದಾವಣಗೆರೆಯಲ್ಲಿ ಎಸ್.ಎ. ರವೀಂದ್ರನಾಥ್ ಮತ್ತು ರೇಣುಕಾಚಾರ್ಯ ಈ ಕುಟುಂಬ ಈಗ ವಿಪರೀತವಾಗಿ ಈ ಫ್ಯಾಮಿಲಿ ಅಸಮಾಧಾನಗೊಂಡಿದೆ. ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಹಾಗಾಗಿ ಅವರೆಲ್ಲರೂ ಕೂಡ ಇವತ್ತು ರವೀಂದ್ರನಾಥ್ ಅವರ ನಿವಾಸದಲ್ಲಿ ಸಭೆ ಸೇರ್ತಾ ಇದ್ದಾರೆ. ಅಸಮಾಧಾನಿತರು ಮುಂದಿನ ನಿರ್ಧಾರ ಏನು ಅಂತಕ್ಕಂಥದ್ದನ್ನು ಮಾಡ್ತಾರಂತೆ. ಎಸ್.ಎ. ರವೀಂದ್ರನಾಥ್ ಮತ್ತು ರೇಣುಕಾಚಾರ್ಯ ಅವರು ಟಿಕೆಟ್ ಆಸ್ಪಿರೆಂಟ್ ಆಗಿದ್ದರು. ನನಗೆ ಕೊಡದಿದ್ದರೆ ಜಗಳೂರಿನ ಮಾಜಿ ಶಾಸಕರ ಪುತ್ರರಿಗೆ ಟಿಕೆಟ್ ಕೊಡಿ ಅಂತಲೂ ಕೂಡ ಅವ್ರು ಕೇಳ್ಕೊಂಡಿದ್ದರು. ಆದರೆ ಎಗೈನ್ ಸಿದ್ದೇಶ್ವರ್ ಕುಟುಂಬಕ್ಕೆ ಈಗ ಟಿಕೆಟ್ ಹೋಗಿರೋದ್ರಿಂದ ಸಹಜವಾಗಿ ಅವರೆಲ್ಲರೂ ಕೂಡ ಅಸಮಾಧಾನಿತರಾಗಿದ್ದಾರೆ. ಹಾಗಾಗಿ ಅವರ ಮುಂದಿನ ನಡೆ ಅಂತಂದರೆ ಏನು? ರೇಣುಕಾಚಾರ್ಯ ಏನಾದರೂ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕಾಗತ್ತಾ? ಸ್ಪರ್ಧೆ ಮಾಡ್ತಾರಾ? ಅದೇ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ದಾವಣಗೆರೆ ಪ್ರತಿನಿಧಿ ಪುನೀತ್ ಅವರಿಂದ ಪಡ್ಕೊಳ್ಳೋಣ. ಪುನೀತ್, ಇವಾಗ ನಿಜ ಅಸಮಾಧಾನಿತರಾಗಿದ್ದಾರೆ ಕೆಲವರೆಲ್ಲರೂ ಕೂಡ. ಅವರ ಮುಂದಿನ ನಡೆ ಏನು ಚಿಂತನೆ ಇದೆ ಅವ್ರದ್ದು ಅಂತ? ಖಂಡಿತವಾಗ್ಲೂ ಅರವಿಂದ್, ಏನು ದಾವಣಗೆರೆ ಲೋಕಸಭಾ ಟಿಕೆಟ್ ಬಿಜೆಪಿ ಟಿಕೆಟ್ ಈಗಾಗಲೇ ಘೋಷಣೆ ಆಗಿರುವಂಥದ್ದು. ಸಂಸದ GM ಸಿದ್ದೇಶ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ ಅವರಿಗೆ ಟಿಕೆಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಯಾಕೆ ಒಂದು ಕಡೆ ಬಿಜೆಪಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತಾ ಅನ್ನುವಂಥದ್ದು ಪ್ರಶ್ನೆ ಕೂಡ ಉಂಟಾಗಿರುವಂಥದ್ದು. ಮತ್ತೊಂದು ಕಡೆ ಮಾಜಿ ಸಚಿವರಾದಂತಹ MP ರೇಣುಕಾಚಾರ್ಯ ಆಗಿರ್ಬೋದು, ಮತ್ತೆ S.A. ರವೀಂದ್ರನಾಥ್ ಆಗಿರ್ಬೋದು, ಮಾಡಾಳ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಮತ್ತೆ ಇನ್ನಿತರ ನಾಯಕರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ GM ಸಿದ್ದೇಶ್ ಅವರು 4 ಬಾರಿ ಸಂಸದರಾಗಿದ್ರು, ಅವರ ತಂದೆ 2 ಬಾರಿ ಸಂಸದರಾಗಿದ್ದಾರೆ. ಈಗ ಮತ್ತೆ ಅದೇ ಫ್ಯಾಮಿಲಿಗೆ ಕೊಡಬಾರ್ದು, ಬೇರೆಯವರಿಗೂ ಹೊಸಬ್ರಿಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಹುಟ್ಟಾಕಿದ್ರು, ಮತ್ತೆ ಒತ್ತಡವನ್ನು ಕೂಡ ಹಾಕಿದ್ರು. ಒಂದು ಕಡೆ ನಿನ್ನೆ ಕೂಡ ಅಂದ್ರೆ ಟಿಕೆಟ್ ಅನೌನ್ಸ್ ಆಗಿದ್ದಕ್ಕಿಂತ ಮುಂಚೆನೆ MP ರೇಣುಕಾಚಾರ್ಯ ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅಂದ್ರೆ ಆ ಫ್ಯಾಮಿಲಿಗೆ ಏನಾದ್ರು ಟಿಕೆಟ್ ಕೊಟ್ರೆ, ಅವರ ಸಿದ್ದೇಶ್ವರ ಆಗಿರ್ಬೋದು, ಸಿದ್ದೇಶ್ವರ ತಮ್ಮ, ಮಗ, ಪತ್ನಿ, ಇವ್ರು ಯಾರಿಗೂ ಕೂಡ ಟಿಕೆಟ್ ಏನಾದ್ರು ಕೊಟ್ರೆ ನಾವು ತಟಸ್ಥವಾಗಿರ್ತೀವಿ, ಮುಂದಿನ ನಿರ್ಧಾರವನ್ನು ನಾವು ತಗೊಂತೀವಿ ಅನ್ನುವಂತಹ ಮಾತನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು. ಮತ್ತೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. GM ಫ್ಯಾಮಿಲಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಂದ್ರೆ ಟಿಕೆಟ್ ಕೊಟ್ರೆ ನಾವು ಬೆಂಬಲ ಕೊಡೋದಿಲ್ಲ ಅನ್ನುವಂಥದ್ದು ಅಂದ್ರೆ ಬಹಿರಂಗವಾಗಿ ಹೇಳಿದ್ರು. ಆ ನೆಲೆಯಲ್ಲಿ ಇವತ್ತು 12 ಗಂಟೆಗೆ ಮಾಜಿ ಸಚಿವರಾದಂತಹ S.A. ರವೀಂದ್ರನಾಥ್ ನಿವಾಸದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆ ನಡೆದಂತ ನಂತರದಲ್ಲಿ ಅವರ ನಿರ್ಣಯ ಕೂಡ ಕೈಗೊಳ್ಳುತ್ತೆ. ಅಂದ್ರೆ ಯಾವ ರೀತಿಯಾಗಿ ನಾವು ಬೆಂಬಲ ಕೊಡಬೇಕು, ಅಂದ್ರೆ ಸಪೋರ್ಟ್ ಮಾಡಬೇಕು, ಪ್ರಚಾರಕ್ಕೆ ಹೋಗ್ಬೇಕೋ ಬೇಡವೋ, ಮತ್ತೆ ತಟಸ್ಥವಾಗಿರ್ಬೇಕು, ಮತ್ತೆ ಮುಂದಿನ ನಿರ್ಧಾರ ಹೈಕಮಾಂಡ್ಗೆ ಮತ್ತೆ ಏನಾದ್ರು ಟಿಕೆಟ್ನ ಚೇಂಜ್ ಮಾಡಿ ಅನ್ನುವಂಥ ಒತ್ತಡವನ್ನು ಹಾಕ್ಬೇಕು ಅನ್ನುವಂಥದ್ದು ಎಲ್ಲ ರೀತಿಯಾದಂತಹ ಒಂದು ನಿರ್ಣಯ ಕೂಡ ಈಗಾಗಲೇ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೆ 12 ಗಂಟೆಗೆ ಸಾಕಷ್ಟು ಜನ ಬೆಂಬಲಿಗರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ಪುನೀತ್. ದಾವಣಗೆರೆ ರಾಜಕೀಯ ಆರಂಭದಲ್ಲಿ ಇವೆಲ್ಲವೂ ಕೂಡ ಇರುತ್ತೆ, ಆಮೇಲೆ ಸಮಾಧಾನ ಪಡಿಸುವಂತಹ ಕೆಲಸಗಳು ಕೂಡ ಆಗುತ್ತೆ. ಕೆಲವರು ಸಮಾಧಾನಗೊಳ್ಬೋದು, ಕೆಲವರು ಅಸಮಾಧಾನಿತರಾಗಿ ಮುಂದುವರಿಬೋದು.